ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಖುಷ್ಮನಿ ಮಲ್ಟಿಪ್ಲಿಕೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಸಮ್ಮರಲ್ಲಿ ಏನೆಲ್ಲ ತಿಂದ್ರೂ ಒಂಥರ ಸಮಾಧಾನವೇ ಆಗಲ್ಲ. ಬಟ್ ಈ ಊಟ ತಿಂದಾಗ ಮಾತ್ರ ತುಂಬಾ ಸಮಾಧಾನ ಆಗುತ್ತೆ, ಏನೋ ಒಂಥರ ನೆಮ್ಮದಿ. ಅದೇನಪ್ಪ ಅಂತಂದರೆ ಮೊಸರನ್ನ. ಈ ಮೊಸರನ್ನ ತಿನ್ನೋದ್ರಿಂದ ನಮ್ಮ ಮನಸ್ಸಿಗೆ ಸಹ ಖುಷಿ, ಒಂಥರ ಸಮಾಧಾನ. ಬನ್ನಿ ಫ್ರೆಂಡ್ಸ್, ಆ ಮೊಸರನ್ನಕ್ಕೆ ಏನೇನು ಬೇಕು ಅಂತ ನೋಡೋಣ. ನಾನಿಲ್ಲಿ ಕ್ಯಾರೆಟು, ದಾಳಂಬ್ರಿ ಮತ್ತು ಹಸಿಮೆಣಸಿನ್ಕಾಯಿ, ಶುಂಠಿ, ಕೊತ್ತಂಬರಿ, ಈರುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು 1 ಗ್ಲಾಸು ಚೆನ್ನಾಗಿ ಕಾಯಿಸಿ ತಣ್ಣಗೆ ಮಾಡಿಟ್ಟಿರೋ ಹಾಲನ್ನ ತೊಗೊಂಡಿದ್ದೀನಿ. ಮತ್ತು ಒಂದು ದೊಡ್ಡ ಬಟ್ಲಲ್ಲಿ ಅಂದರೆ 1 ಬೌಲು ಮೊಸರು ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ಅನ್ನನ ಚೆನ್ನಾಗಿ ಬೇಯಿಸಿ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳೋದ್ರಿಂದ ನಮಗೆ ಅನ್ನನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳೋದ್ರಿಂದ ನಮಗೆ ಸಾಫ್ಟಾಗಿ ಬರುತ್ತೆ. ಸಾಫ್ಟಾಗಿ ಬರೋದ್ರಿಂದ ಏನಾಗುತ್ತೆ ಅಂತಂದರೆ ಮೊಸರನ್ನ ತುಂಬಾ ಟೇಸ್ಟಿಯಾಗಿರುತ್ತೆ, ಸಾಫ್ಟಾಗಿರುತ್ತೆ. ಅದರಿಂದ ನಾನು ಆ ಥರ ಅನ್ನನ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಬಾಣಲೆಯಲ್ಲಿ ನಾನು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ, ಜಾಸ್ತಿ ಎಣ್ಣೆ ಬೇಡ, 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಅದು ಚೆನ್ನಾಗಿ ಕಾದ ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಜೀರಿಗೆ, ಸಾಸಿವೆ 2 ಸೇರಿ 1 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಈಗ ನಾನು ಒಂದು ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಈರುಳ್ಳಿ ಬಂದು ನೀವು ಹಸಿ ಈರುಳ್ಳಿ ಸಹ ಹಾಕ್ಕೋಬೋದು, ಇಲ್ಲಾಂದರೆ ಒಗ್ಗರಣೆ ಕೊಡ್ತೀನಿ ಅಂದರೂ ಸಹ ಒಗ್ಗರಣೆ ಕೊಟ್ಕೋಬೋದು. 2 ರೀತಿಲಿ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ ರೀತಿಲಿ ಬೇಕೋ ಆ ರೀತಿಲಿ ಮಾಡ್ಕೊಳ್ಳಿ. ಈಗ ನಾನು ಅನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಎಣ್ಣೆ ತಣ್ಣಗಾದ ಮೇಲೆ ಅದಕ್ಕೀಗ 1 ಗ್ಲಾಸು ಚೆನ್ನಾಗಿ ಬಾಯ್ಲ್ ಮಾಡಿ ತಣ್ಣಗೆ ಮಾಡಾದ್ಮೇಲೆ 1 ಗ್ಲಾಸ್ ಹಾಲು ಹಾಕ್ಕೊತಾ ಇದ್ದೀನಿ. ನೀವು ಹಾಲು ಇಷ್ಟಪಡ್ತೀನಿ ಅನ್ನೋರಾದರೆ ಇನ್ನೂ ಒಂದು ಅರ್ಧ ಕಪ್ಪು ಇಲ್ಲ ಅರ್ಧ ಗ್ಲಾಸಷ್ಟು ಎಕ್ಸ್ಟ್ರಾ ಹಾಲು ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಾನು 1 ಗ್ಲಾಸಷ್ಟು ಹಾಲನ್ನ ಆ್ಯಡ್ ಮಾಡಿದ್ದೀನಿ. ಈಗ ಅದು ಚೆನ್ನಾಗಿ ಕಲಸಾದ್ಮೇಲೆ ಮೊಸರು ಗಟ್ಟಿ ಮೊಸರು ತೊಗೊಂಡಿದ್ದೀನಿ ನಾನು. ಗಟ್ಟಿ ಮೊಸರು ಹಾಕಿದಷ್ಟು ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಇದಕ್ಕೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಾನು ಆಲ್ರೆಡಿ ರೈಸ್ಗೂ ಹಾಕ್ಕೊಂಡಿದ್ದೀನಿ. ಮತ್ತು ಈಗ ಮೊಸರು, ಹಾಲು ಇವೆಲ್ಲ ಹಾಕಿದ್ಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇದನ್ನು ನೀವು ಖಂಡಿತ ಟ್ರೈ ಮಾಡಬೇಕು, ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಈ ರೈಸ್ ನಾವು ತಿಂದಾಗ ಮನಸ್ಸಿಗೆ ಎಷ್ಟು ನೆಮ್ಮದಿ ಅಂತಂದರೆ, ಬಿಸಿಲು ಕಾಲದಲ್ಲಿ ಒಳ್ಳೆ ಫುಡ್ ಅಂತಂದರೆ ಮೊಸರನ್ನ ಅಂತಲೇ ಹೇಳ್ಬೋದು ನೋಡಿ, ಅಷ್ಟು ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮತ್ತು ಈಗ ನಾನು ಶುಂಠಿನ ಕಟ್ ಮಾಡಿಟ್ಕೊಂಡಿದ್ದೆ ಮತ್ತು ಹಸಿಮೆಣ್ಸಿನ್ಕಾಯಿನೂ ಸಹ ಕಟ್ ಮಾಡಿಟ್ಕೊಂಡು ಎಲ್ಲ ನಾನು ಇಲ್ಲಿ ಡೈರೆಕ್ಟಾಗಿ ಮೊಸರನ್ನದ ಮೇಲೆ ಹಾಕ್ತಾಯಿದ್ದೀನಿ. ಮತ್ತು ದಾಳಂಬ್ರಿ, ಒಂದು ಅರ್ಧ ದಾಳಂಬ್ರಿ ಮತ್ತು ಅರ್ಧ ಕ್ಯಾರೆಟ್ ಅಷ್ಟೇ ತೊಗೊಂಡಿದ್ದೀನಿ ನಾನು. ಮತ್ತು ಕೊತ್ತಂಬರಿ ಇಷ್ಟನ್ನು ಸಹ ಹಾಕಿ ಇವಾಗ ನಾನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಒಂದು ಸ್ವಲ್ಪ ಚೆನ್ನಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ. ಈಗ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತಂದರೆ, ಇದು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಬಿಟ್ರೆ ಈ ದಾಳಂಬಿ, ಕ್ಯಾರೆಟು ಇವೆಲ್ಲ ನಮಗೆ ತುಂಬಾ ಟೇಸ್ಟ್ ಕೊಡುತ್ತೆ. ಬೇಕು ಅಂತಂದರೆ ನೀವು ಬರೀ ಒಗ್ಗರಣೆ ಹಾಕಿ ಸಹ ಮೊಸರನ್ನ ತಿನ್ಬೋದು. ಅದು ಸಹ ಬರೀ ಒಗ್ಗರಣೆ ಕೊಡ್ತೀನಿ ಅಂದಾಗ ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಆ್ಯಡ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ದಾಳಂಬಿ, ಕ್ಯಾರೆಟು ಇವೆಲ್ಲ ನಿಮ್ಗೆ ಆಪ್ಷನಲ್ಲು, ಏನು ಬೇಕಾದ್ರೂ ಹಾಕ್ಕೋಬೋದು ನೀವು. ಇವನ್ ಡ್ರೈ ಫ್ರೂಟ್ಸ್ ಹಾಕ್ಕೊತೀನಿ ಅಂತಂದ್ರೂ ಸಹ ಹಾಕ್ಕೋಬೋದು, ಅದು ಸಹ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಈಗ ಫ್ರೆಂಡ್ಸ್, ನಾನು ಏನು ಒಗ್ಗರಣೆ ಹಾಕ್ಕೊಂಡಿದ್ದೀನೋ ಅದನ್ನು ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಸ್ವಲ್ಪ ನಾನು ಹಾಫ್ ಬಾಯ್ಲ್ ಥರನೇ ಮಾಡ್ಕೊಂಡಿದ್ದೀನಿ. ಮತ್ತು ಅದು ಸಣ್ಣ ಈರುಳ್ಳಿ ಅಂತ ಬರುತ್ತಲ್ಲ, ಆ ಈರುಳ್ಳಿನ ನಾನು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಯಾವ ಈರುಳ್ಳಿ ಬೇಕಂದ್ರೂ ಹಾಕ್ಕೋಬೋದು, ಹಸಿ ಈರುಳ್ಳಿ ಬೇಕಂದ್ರೂ ಹಾಕ್ಕೋಬೋದು. ಬಟ್ ಮೊಸರನ್ನ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೀವು ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು ಇದನ್ನು, ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಟೇಸ್ಟಿ ಫುಡ್ ಇದು. ಮತ್ತು ಬಿಸಿಲು ಕಾಲದಲ್ಲಂತೂ ಬಿಸಿಲಿಗೆ ಮಾಡಿಸಿರೋ ಅಂಥ ಫುಡ್ ಇದು ನೋಡಿ ಫ್ರೆಂಡ್ಸ್. ಈಗ ರೆಡಿ ಆಗಿದೆ ಇದು ಕಂಪ್ಲೀಟಾಗಿ. ಅರ್ಧ ಗಂಟೆ ಟೈಮ್ ಇತ್ತು ಅಂತಂದರೆ ನಮಗಂತೂ ಒಳ್ಳೆ ಮೊಸರನ್ನ ರೆಡಿ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಹೆವಿ ಟೇಸ್ಟಿ. ಮತ್ತು ತಿಂದಾಗ ಮಾಡ್ಕೊಂಡು ತಿಂದ್ರಂತೂ ತುಂಬ ಸಮಾಧಾನವೇ ಆಗುತ್ತೆ. ನೀವು ಯಾವ ಫುಡ್ ತಿಂದ್ರೂ ಈ ಖುಷಿ ಸಿಗಲ್ಲ. ಬಟ್ ಈ ಮೊಸರನ್ನ ಅಂತ ಮಾಡಿ ತಿಂದಾಗ ನಮಗೇನೋ ಒಂಥರ ಮನಸ್ಸಿಗೆ ನೆಮ್ಮದಿ. ನೀವು ಒಂದ್ಸಲಿ ಇದನ್ನು ಮನೇಲಿ ಟ್ರೈ ಮಾಡಿ. ಅದರಲ್ಲೂ ಮಕ್ಕಳಿಗಂತೂ ಈ ಬಿಸಿಲು ಕಾಲದಲ್ಲಿ ಕೊಡೋದ್ರಿಂದ ಅವ್ರಿಗೂ ಒಂಥರ ಜೀರ್ಣ ಆಗೋದು ಮತ್ತು
ಒಂಥರ ಕೂಲಾಗಿ ಹೊಟ್ಟೆ ಎಲ್ಲ ತಣ್ಣಗಾಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಏನಿಲ್ಲ, ಜಸ್ಟ್ ಅರ್ಧ ಗಂಟೆ ಅಷ್ಟೇ. ಅರ್ಧ ಗಂಟೆ ಇತ್ತು ಅಂತಂದರೆ ನಾವು ಕಂಪ್ಲೀಟಾಗಿ ಮೊಸರನ್ನ ಮಾಡ್ಕೊಂಬಿಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ರೈಸ್ ಒಂದು ರೆಡಿ ಆಯಿತು ಅಂತಂದರೆ ನಮಗಿನ್ನೆಲ್ಲನೂ ಹಾಗೇ, ಕ್ಯಾರೆಟ್ ಆಗಲಿ, ಕೊತ್ತಂಬರಿ ಆಗಲಿ, ದಾಳಂಬಿ ಆಗಲಿ ಎಲ್ಲ ಹಾಗೆ ಹಾಕ್ಕೊತೀವಿ. ಜಸ್ಟ್ ಒಂದು ಅರ್ಧ ಈರುಳ್ಳಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಅಷ್ಟೇ ನಾವು ಒಗ್ಗರಣೆ ಕೊಡೋದು, ಇನ್ನೇನು ಕೊಡೋಲ್ಲ. 2 ನಿಮಿಷದಲ್ಲಿ ಆಗೋಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.